ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ 3-4 ದಿನಗಳಿಂದ ಶಿವಮೊಗ್ಗ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಸುರಿತಾ ಇತ್ತು. ಮುಂಗಾರು ಮಳೆ ಚುರುಕು ಪಡ್ಕೊಂಡಿತ್ತು, ಎಲ್ಲರೂ ಕೂಡ ಖುಷಿಯಾಗಿತ್ತು. ಆದರೆ ನಿನ್ನೆ ಮತ್ತು ಇವತ್ತು ಕೂಡ ಶಿವಮೊಗ್ಗ ಜಿಲ್ಲಾದ್ಯಂತ ಮಳೆ ಪ್ರಮಾಣ ಕಡಿಮೆ ಆಗಿದೆ. ನಾವು ನೋಡ್ಬೋದು, ಶಿವಮೊಗ್ಗ ತಾಲೂಕಿನ ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ನಿಂದ ನಿರಂತರವಾಗಿ ನೀರು ಬಿಡ್ತಾ ಇದ್ರು. 48,000 ಕ್ಯೂಸೆಕ್ವರೆಗೂ ಕೂಡ ನೀರು ಬಿಡ್ತಿದ್ರು. ಆ ಹಿನ್ನೆಲೆ ಕೂಡ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇತ್ತು. ಈಗ ವಾತಾವರಣ ಸಂಪೂರ್ಣ ಬದಲಾಗಿದೆ. ನಿನ್ನೆ ಮತ್ತು ಮೊನ್ನೆಗಿಂತ ವಾತಾವರಣ ನೋಡ್ಬೋದು ಹೇಗಿದೆ ಅಂತೇಳಿ. ಇಲ್ಲೊಂದು ನಮಗೆ ತುಂಗಾ ನದಿ ನೋಡ್ಬೋದು, ಏನು ನದಿ ಹರಿತಾ ಇದೆ, ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ. ಇವತ್ತಿನ ಡ್ಯಾಮ್ ಪ್ರಮಾಣ ಬಿಟ್ಟಿದ್ದಂದರೆ 14,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಅಂದರೆ ತುಂಗಾ ಡ್ಯಾಮು 48,000ರಿಂದ ಇಳಿಕೆಯಾಗಿ 14,000 ಕ್ಯೂಸೆಕ್ಸ್ ಬಂದೀಗ. ಹಾಗಾಗಿ ನದಿಯ ಏನು ಹರಿತಾ ಇತ್ತು, ಅಪಾಯ ಮಟ್ಟ ಮೀರಿ ಹರಿತಾ ಇತ್ತು, ಅದರ ಪ್ರಮಾಣ ತಗ್ಗಿದೀಗ, ಕಡಿಮೆ ಆಗಿದೆ. ಇನ್ನು ನದಿ ಶಾಂತವಾಗಿ ಹರಿತಾ ಇದೆ. ಈಗ ಎಲ್ಲೋ ಒಂದು 2-3 ಕಡೆಯಿಂದ 2-3 ದಿನಗಳಿಂದ ತುಂಬ ಆತಂಕ ಇತ್ತು. ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಎಲ್ಲೋ ಒಂದು ಕಡೆಯಿಂದ ನೆರೆ ಬರುವಂಥ ಆತಂಕ ಕೂಡ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು. ಇದು ಅಂದರೆ ಶಿವಮೊಗ್ಗ ಜಿಲ್ಲಾದ್ಯಂತ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ತುಂಗಾ ಜಲಾಶಯ ಆಗಿರ್ಬೋದು, ಭದ್ರಾ ಜಲಾಶಯ ಆಗಿರ್ಬೋದು, ಮತ್ತು ಲಿಂಗನಮಕ್ಕಿ ಜಲಾಶಯ, ಇಲ್ಲೂ ಕೂಡ ನೀರಿನ ಒಳಹರಿವು ಪ್ರಮಾಣ ಹಂತ ಹಂತವಾಗಿ ಕಡಿಮೆ ಆಗಿದೆ. ಅಂದರೆ ಈ ಮುಂಗಾರು ಮಳೆ ಜೂನಲ್ಲಿ ಕೈ ಕೊಟ್ಟಿತ್ತು. ಆ ಕೈ ಕೊಟ್ಟಿದ್ದರಿಂದ ಜುಲೈನಲ್ಲಿ ಮಳೆ ಆರಂಭ ಆಗಿತ್ತು. ಒಂದಿಷ್ಟು ನೀರು ಕೂಡ ಬಂದಿತ್ತು. ಇದರಿಂದ ಎಲ್ಲರೂ ಕೂಡ ಖುಷಿಯಾಗಿತ್ತು. ಡ್ಯಾಮ್ಗಳು ಭರ್ತಿ ಆಗ್ತವೆ, ನೀರು ಸಿಗುತ್ತೆ ಅಂಥೇಳಿ. ಆದರೆ ಎಲ್ಲೋ ಒಂದು ಕಡೆಯಿಂದ ಮತ್ತೆ ಏನು ಮುಂಗಾರು ಮಳೆ ನಿರಾಸೆ ಮೂಡಿಸಿ ಅಂತ ಹೇಳ್ಬೋದು. 2-3 ದಿನಗಳಿಂದ ಬಿದ್ದಂಥ ಧಾರಾಕಾರ ಮಳೆ ಈಗ ಮಳೆ ಹಂತ ಹಂತವಾಗಿ ಕಡಿಮೆ ಆಗಿದೆ. ಇವತ್ತು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಮೊಗ್ಗ ನಗರದಲ್ಲಿ ವಾತಾವರಣ ನೋಡ್ಬೋದು ಹೇಗಿದೆ ಅಂತೇಳಿ. ಮೋಡ ಕವಿದ ವಾತಾವರಣ ಇದೆ, ಮತ್ತು ಬಿಸಿಲು ಬರ್ತಾ ಇದೆ, ಮತ್ತು ಮೋಡ ಕೂಡ ಇದೆ. ಹಾಗಾಗಿ ಈ ವಾತಾವರಣ ನೋಡ್ಬೋದು. ಹಾಗಾಗಿ ಮಲೆನಾಡು ಭಾಗದಲ್ಲಿ ಏನು ಪಶ್ಚಿಮ ಘಟ್ಟ ಇದೆ, ಇಲ್ಲಿ ಧಾರಾಕಾರ ಮಳೆ ಸುರಿದ್ರೆ, ಡ್ಯಾಮ್ಗಳು ಮತ್ತು ಪ್ರಮುಖ ನದಿಗಳು ತುಂಬಿ ತುಳುಕಿದ್ರೆ ಮಾತ್ರ ಮುಂದಿನ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾವೇರಿ, ಗದಗ ಈ ಭಾಗದ ಜನರಿಗೆ ಕೂಡ ಅನುಕೂಲ ಆಗೋದಂದರೆ ತುಂಗಾ ಮತ್ತು ಭದ್ರಾ ನದಿಗಳ ಡ್ಯಾಮ್ ಭರ್ತಿ ಆಗಬೇಕು. ನಿರಂತರವಾಗಿ ನೀರು ಒಳಹರಿವು ಮತ್ತು ಹೊರಹರಿವು ಪ್ರಮಾಣ ಜಾಸ್ತಿ ಆಗಬೇಕು. ಆದರೆ ಆ ಒಂದು ಸನ್ನಿವೇಶ ನಮಗೆ ಕಾಣಿಸ್ತಾ ಇಲ್ಲ. ಬಿಸಿಲು ಬರ್ತಾ ಇದೆ, ಮಳೆ ಪ್ರಮಾಣ ಕಡಿಮೆ ಆಗಿದೆ. ಮತ್ತು ಜಲಾಶಯಗಳು ಏನು TMC ಇದೆ ನೀರುಗಳು, ಲಿಂಗನಮಕ್ಕಿ ಜಲಾಶಯ 151 ಇದೆ TMC, ಅದು ಕೇವಲ 29 TMC ತುಂಬಿಕೊಂಡಿದೆ. ಭದ್ರಾ ಜಲಾಶಯದ ಕೂಡ ಅಷ್ಟೇ, ಅಲ್ಲೂ ಕೂಡ TMC ಪ್ರಮಾಣ ಕೂಡ ಅಲ್ಲೂ ಕಡಿಮೆ ಇದೆ. ಕೇವಲ ಒಂದು ಕಾಲಭಾಗ ಅಷ್ಟೇ TMC ಭದ್ರಾ ಡ್ಯಾಮ್ದಿದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಮಲೆನಾಡು ಭಾಗದಲ್ಲಿ ತುಂಬ ಖುಷಿಯಾಗಿದ್ದ ಜನರಿಗೆ ಮುಂಗಾರು ಮಳೆ ಸುರಿತಾ ಇದೆ, ಧಾರಾಕಾರ ಮಳೆ ಸುರಿತಾ ಇದೆ. ಹಾಗಾಗಿ ಈಗ ನೋಡಿದರೆ ಒಂದು ರೀತಿಯಿಂದ ನಿರಾಸೆ ಮೂಡಿಸ್ತಾ ಇದೆ. ಮಳೆ ಪ್ರಮಾಣ ಕಡಿಮೆ ಆಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವನಗಣ್ಣಿ, TV9 ಶಿವಮೊಗ್ಗ.